ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1204 ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 1400ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು. ಅದು ಬೇರೆ ಬೇರೆ ವಿಷಯಗಳ ಮೇಲೆ, ಅದು ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಅಥವಾ ಪಾಲಿಟಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಕಂಪ್ಯೂಟರ್, ಕರೆಂಟ್ ಅಫೇರ್ಸ್, PYQs, ಹೀಗೆ ಹಲವಾರು ವಿಷಯಗಳ ಮೇಲೆ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ್, ಅಂದರೆ ಸಾರಾನಾಥದಲ್ಲಿರ್ತಕ್ಕಂತಹ ಪ್ರಾಚೀನ ಬೌದ್ಧರ ತಾಣ ಏನಿದೆ, ಆ ತಾಣವನ್ನು ಇತ್ತೀಚಿನ ಯುನೆಸ್ಕೋ ಮೀಟಿಂಗಲ್ಲಿ ಭಾರತದ 45ನೇ ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆಯಾಗಿದೆ. ಆ ಮೂಲಕ ಭಾರತದಲ್ಲಿರ್ತಕ್ಕಂಥ ಒಟ್ಟು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆ ಇವತ್ತು 45ಕ್ಕೆ ಏರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಎಕ್ಸಾಮ್ಗಳು ಈಗ ಹತ್ರ ಇರೋದ್ರಿಂದ ಒಟ್ಟಾರೆಯಾಗಿ ಈ 45ನೇ ಯುನೆಸ್ಕೋ ಪರಂಪರೆಯ ತಾಣ ಅಥವಾ ಪಾರಂಪರಿಕ ತಾಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ, ಆ ಎಲ್ಲ 45 ಯುನೆಸ್ಕೋ ಪಾರಂಪರಿಕ ತಾಣಗಳ ಒಂದು ಪಕ್ಷಿ ನೋಟವನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾಗಿ ಈ 2026ರ ಒಂದು ವಿಶೇಷ ವಿಡಿಯೋ ಆಗುತ್ತೆ. ಜೊತೆಗೆ ಒಂದಷ್ಟು MCQಗಳು, ಒಂದಷ್ಟು PYQಗಳು ಕೂಡ ನಾವು ನೋಡಬೇಕಾಗುತ್ತೆ. ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ, ಅದು KE ಆಗಿರಲಿ ಅಥವಾ KPSC ಮತ್ತು UPSC ಪ್ರಶ್ನೆ ಪತ್ರಿಕೆಗಳಲ್ಲಿ ಇತ್ತೀಚಿನ ಪ್ರಶ್ನೆಗಳನ್ನು, ಒಂದು 3-4 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ, ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ನಿದರ್ಶನಗಳನ್ನು ತಿಳಿಸ್ತಾ, ಇನ್ನಿತರ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಯುನೆಸ್ಕೋ ಪರಂಪರೆಯ ತಾಣದ ಮೇಲೆ ವಿಚಾರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಾದರೆ ಈ ಒಂದು ವಿಶೇಷ ವಿಡಿಯೋ, ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಒಂದು ಕಡೆ ಕ್ರೋಢೀಕರಣ ಮಾಡಿ ಎಲ್ಲ 45 ಯುನೆಸ್ಕೋ ಪಾರಂಪರಿಕ ತಾಣಗಳ ಬಗ್ಗೆ ವಿಚಾರಗಳು, ಜೊತೆಗೆ ನಮ್ಮ ಕರ್ನಾಟಕದ ಯಾವ್ಯಾವ ಇದ್ದಾವೆ, ಅವುಗಳ ವಿಶೇಷತೆಯನ್ನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಬನ್ನಿ ಹಾಗಾದರೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ 2026 ಸಾರಾನಾಥದ ಪ್ರಾಚೀನ ಬೌದ್ಧ ತಾಣ ಅಥವಾ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ್ 45th ಯುನೆಸ್ಕೋ ಸೈಟ್ ಆಫ್ ಇಂಡಿಯಾ. ಈಗ ಆಲ್ರೆಡಿ ಈ ಹಿಂದೆ ಒಟ್ಟಾರೆ ಕ್ಲಾಸ್ ನಂಬರ್ 211 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅವತ್ತು 40 ಇದ್ದು, ಆ ಎಲ್ಲ 40 ತಾಣಗಳನ್ನು ಕಂಪ್ಲೀಟ್ ಆಗಿ ಒಂದೇ ಒಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಕ್ಲಾಸ್ ನಂಬರ್ 211 211ನೇ ತರಗತಿಯಲ್ಲಿ ಭಾರತದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು 2023 ಅಂತ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಎಲ್ಲ ವಿಚಾರ ಮಾತಾಡಿದ್ವಿ, ಹೋಗಿ ನೋಡಿ. ಅದಾದಮೇಲೆ ಭಾರತದ 41ನೇ ತಾಣ ಶಾಂತಿನಿಕೇತನ, ಆ ಸಂದರ್ಭ ಕ್ಲಾಸ್ ನಂಬರ್ 353. ಅದಾದಮೇಲೆ ಕ್ಲಾಸ್ ನಂಬರ್ 355 ಭಾರತದ 42ನೇ ವಿಶ್ವ ಪರಂಪರೆಯ ತಾಣ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್, ನಮ್ಮ ಕರ್ನಾಟಕದ 3ನೇ ವಿಶ್ವ ಪರಂಪರೆಯ ತಾಣವಾಗಿತ್ತು. ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿರ್ತಕ್ಕಂತಹ ಹೊಯ್ಸಳರ ಆರ್ಕಿಟೆಕ್ಚರ್ ಬಗ್ಗೆ ಆಗಿತ್ತು. ಅದಾದಮೇಲೆ ಭಾರತದ 43ನೇ ಯುನೆಸ್ಕೋ ತಾಣ ಮತ್ತು ಆಸಾಮಿನ 3ನೇ ವಿಶ್ವ ಪರಂಪರೆಯ ತಾಣವಾಗಿ ಮೈದಾಮ್ಸ್, ದ ಮೌಂಡ್ ಬುರಿಯಲ್ ಸಿಸ್ಟಮ್ಸ್ ಆಫ್ ದ ಅಹೋಮ್ ಡೈನೆಸ್ಟಿ, ಇದರ ಮೇಲೆ ಕ್ಲಾಸ್ ನಂಬರ್ 598 ಡಿಸ್ಕಷನ್ ಮಾಡಿದ್ವಿ. ಸೊ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗಿ ಬಂದಿದ್ವು. ಅದಾದ ನಂತರ ಭಾರತದ 44ನೇ ವಿಶ್ವ ಪರಂಪರೆಯ ತಾಣ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ, ಭಾರತದ ಮರಾಠ ಸೇನಾ ಭೂದೃಶ್ಯಗಳು, ಕ್ಲಾಸ್ ನಂಬರ್ 857. ಈಗ ಭಾರತದ 45ನೇ ತಾಣವಾಗಿ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ. ಹೀಗೆ ಹಲವಾರು ಏನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅದೆಲ್ಲವನ್ನು ಕೂಡ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಇದೆ ಅಂತ ಹೇಳ್ತಾ, ನಾನು ಅಂಬರೀಶ್ ಪೋತಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಸೊ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಥವಾ ಅಮರ್ಸ್ ಕ್ಲಾಸಸ್ ಅಂತ ನೀವೇ ಸರ್ಚ್ ಮಾಡಿ ಜಾಯ್ನ್ ಆಗಿ. ಹಲವಾರು ವಿಚಾರಗಳನ್ನು ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಮೊಟ್ಟ ಮೊದಲ ಬಾರಿಗೆ ಬಂದಿರತಕ್ಕಂಥವ್ರಿಗೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಪಾಸ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ. ಭಾರತದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಟ್ಟು ಎಷ್ಟಿದಾವೆ ಅಂದರೆ 45 ಇದ್ದಾವೆ. ಒಟ್ಟು ಎಷ್ಟು? 45. ಮತ್ತು ಅದರಲ್ಲಿ 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಯುನೆಸ್ಕೋದವರು. ನೀವು ಯುನೆಸ್ಕೋ ವೆಬ್ಸೈಟ್ಗೆ ಹೋದ್ರಲ್ಲಿ 3 ಡಿಫ್ರೆಂಟ್ ಕ್ಯಾಟಗರೀಸ್ ಇರ್ತವೆ. ಒಂದು ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ಕರೀತಾರೆ, ಸಾಂಸ್ಕೃತಿಕ ಪರಂಪರೆಯ ತಾಣಗಳು 36 ಇದ್ವು, ಈಗ
ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ ಉತ್ತರ ಪ್ರದೇಶದ 4ನೆಯ ಮತ್ತು ದೇಶದ 45ನೆಯ ಯುನೆಸ್ಕೋ ತಾಣ ಏನಿದೆ ಅದು ಸೇರೋದ್ರೊಂದಿಗೆ ಈ ಸಾಂಸ್ಕೃತಿಕ ಪಾರಂಪರ್ಯ ತಾಣಗಳ ಸಂಖ್ಯೆ ಒಂದೇರಿದೆ, ಒಟ್ಟು 37 ಆದವು. ನಂತರ ನ್ಯಾಚುರಲ್ ಹೆರಿಟೇಜ್ ಸೈಟ್ಗಳು. ಇಲ್ಲಿ ನೋಡಿ, ಕಲ್ಚರಲ್ ಹೆರಿಟೇಜ್ ಸೈಟ್ ಅಂದರೆ ಈಗ ಬುದ್ಧಿಸ್ಟ್ ಸೈಟ್ ಏನಿದೆ ಅದು ಒಂದು ಕಲ್ಚರಲ್ ಸಾಂಸ್ಕೃತಿಕ ಪರಂಪರೆಯ ತಾಣವಾಗುತ್ತೆ. ನಮ್ಮ ಹಂಪಿ, ನಮ್ಮ ಪಟ್ಟದಕಲ್ಲು ಅಲ್ವಾ, ಸೊ ನಮ್ಮ ಬೇಲೂರು ಹಳೆಬೀಡುಗಳು ಇವೆಲ್ಲವೂ ಕೂಡ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂಡರಲ್ಲಿ ಬರ್ತವೆ. ಕೆಲವೊಂದು ನೈಸರ್ಗಿಕ ಪರಂಪರೆಯ ತಾಣಗಳು ಇರ್ತವೆ. ಈಗ ಯಾವುದೋ ಒಂದು ಬಯೋಸ್ಫಿಯರ್ ರಿಸರ್ವ್ ಇರ್ಬೋದು ಅಥವಾ ನ್ಯಾಷನಲ್ ಪಾರ್ಕ್ ಇರ್ಬೋದು, ಅಂಥವುಗಳು ಒಟ್ಟು 7 ಇದ್ದಾವೆ. ನೈಸರ್ಗಿಕ ಪರಂಪರೆಯ ತಾಣಗಳು 7 ಇದ್ದಾವೆ ನಮ್ಮ ದೇಶದಲ್ಲಿ. ಇನ್ನೊಂದು ಮಿಶ್ರ ಪರಂಪರೆಯ ತಾಣ ಇದೆ, ಮಿಕ್ಸಡ್ ಹೆರಿಟೇಜ್ ಸೈಟು. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಅದರ ವಿಶೇಷತೆಯನ್ನು ಮುಂದೆ ನೋಡೋಣ. ಒಟ್ಟಾರೆಯಾಗಿ 37 ಪ್ಲಸ್ 7 ಒಟ್ಟು 44 ಪ್ಲಸ್ 1 ಮಿಕ್ಸಡ್ ಹೆರಿಟೇಜ್ ಸೈಟು. ಹೀಗೆ 45 ವಿಶ್ವ ಪರಂಪರೆ ತಾಣಗಳನ್ನು ಭಾರತ ಹೊಂದಿದೆ. ಸೊ ನೂತನ ತಾಣ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ. ಇದು 2026ರಲ್ಲಿ ಘೋಷಣೆ ಆಗಿರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ. ಸೊ ಇತ್ತೀಚಿನ ಒಂದು ಮೀಟಿಂಗಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಕೆಲವೊಂದ್ಸಲ ಯಾವ ಮೀಟಿಂಗು, ಎಷ್ಟನೇ ಮೀಟಿಂಗು, ಎಲ್ಲಿ ನಡೆದಿತ್ತು ಅಂತ ಹೇಳ್ತಾರೋ ಅದನ್ನು ಮುಂದೆ ಕವರ್ ಮಾಡ್ತೀನಿ ನಾನು. ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆ, ನ್ಯಾಷನಲ್ ಎಂಬ್ಲಮ್ ಆಗಿರ್ತಕ್ಕಂತಹ ಈ 4 ಸಿಂಹಗಳ ಏನು ಆ ನ್ಯಾಷನಲ್ ಎಂಬ್ಲಮ್ ಏನಿದೆ ಅದನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂದರೆ ಇದೇ ಸಾರಾನಾಥದಿಂದ. ಇವತ್ತು ಅದಕ್ಕೆ ವಿಶ್ವ ಪರಂಪರೆಯ ತಾಣದ ಗರಿ ಸಿಕ್ಕಿದೆ. ಒಟ್ಟಾರೆಯಾಗಿ ಭಾರತದಿಂದ 45 ತಾಣಗಳು ಇವತ್ತು ಪಟ್ಟಿಗೆ ಸೇರಿದಂತಾಯಿತು. ಸೊ ಈ ಭಾರತದ ಮ್ಯಾಪಲ್ಲಿ ನೋಡೋದಾದರೆ ಇಲ್ಲಿ ಸಾರಾನಾಥ ಇದೆ, ಸಾರಾನಾಥ, ಇಲ್ಲಿ ಕುಶಿನಗರ ಇದೆ, ಕುಶಿನಗರ, ಹಾಗೆ ಈ ಕೆಳಗಡೆ ವಾರಣಾಸಿ ಇದೆ, ಈ ಕಡೆ ಬಿಹಾರದಲ್ಲಿ ಗಯಾ ಮತ್ತು ಬೋಧಗಯಗಳಿದ್ದಾವೆ. ಸ್ವಲ್ಪ ಮ್ಯಾಪ್ ಇದು ಹಳೆಯದು, ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಯೂಸ್ ಆಗುತ್ತೆ ಅಂತ ತೆಗೆದುಕೊಂಡಿದ್ದೀನಿ. ಬುದ್ಧರ ಪ್ರಮುಖ ಯಾತ್ರಾ ಸ್ಥಳಗಳು ಅಂತ ಏನು ಕರಿತೀವಿ, ಲುಂಬಿನಿ, ಅದು ನೇಪಾಳದಲ್ಲಿ ಬರುತ್ತೆ. ಅದಾದಮೇಲೆ ಬುದ್ಧನ ಜನ್ಮಸ್ಥಳವಾಗಿರ್ತಕ್ಕಂಥ ಲುಂಬಿನಿಯ ನಂತರ ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳ ಬೋಧಗಯ, ಬಿಹಾರದಲ್ಲಿ ಬರುತ್ತೆ. ಲುಂಬಿನಿ, ಬೋಧಗಯ ನಂತರ ಇವತ್ತು ಸಾರಾನಾಥ. ಸಾರಾನಾಥದಲ್ಲಿ ಬುದ್ಧನು ತನ್ನ ಮೊದಲ ಉಪದೇಶವನ್ನು, ಧರ್ಮೋಪದೇಶವನ್ನು ಅಥವಾ ಧರ್ಮ ಚಕ್ರ ಪ್ರವರ್ತನ ಅಂತ ಏನು ಕರಿತೀವಿ, ಹೀಗೆ ತನ್ನ ಶಿಷ್ಯಂದಿರಿಗೆ ಮೊಟ್ಟ ಮೊದಲ ಬಾರಿಗೆ ಉಪದೇಶವನ್ನು ನೀಡಿರ್ತಕ್ಕಂಥ ಸ್ಥಳ ಸಾರಾನಾಥ ಏನು ಕರಿತೀವಿ. ಆ ಸಾರಾನಾಥಕ್ಕೆ ಇವತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಸೊ ಅಲ್ಲಿರ್ತಕ್ಕಂಥ ಸಾರಾನಾಥದ ವಿವಿಧ ಸ್ತೂಪಗಳು ಎಲ್ಲೆಲ್ಲಿದ್ದಾವೆ, ಧರ್ಮ ರಾಜಿಕ ಸ್ತೂಪ ಎಲ್ಲಿದೆ, ಅಥವಾ ಧಮೇಕ ಸ್ತೂಪ ಅಂತ ಏನು ಕರಿತೀವಿ, ಹಲವಾರು ಮಾನ್ಸ್ಟರೀಸು ಅಂದರೆ ಚೈತ್ಯಾಲಯಗಳು ಅಥವಾ ಹಲವಾರು ವಿಹಾರಗಳು ಅಂತ ಏನು ಕರಿತೀವಿ, ಅವೆಲ್ಲವೂ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥ ಒಂದು ಮ್ಯಾಪನ್ನು ಕೂಡ ಕೊಟ್ಟಿದ್ದೀವಿ. ಸೊ ಪ್ರಮುಖವಾಗಿರ್ತಕ್ಕಂಥವು ಧಮೇಕ ಸ್ತೂಪ ಅಥವಾ ಚೌಕಂಡಿ ಸ್ತೂಪ, ಅಶೋಕ ಪಿಲ್ಲರ್ ಅಂತ ಏನು ಕರಿತೀವಿ, ಮತ್ತು ಅದರ ಮೇಲೆ ಇದ್ದಂತಹ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ, ಇವತ್ತೇನು ಭಾರತದ ರಾಷ್ಟ್ರೀಯ ಚಿಹ್ನೆಯಾಗಿ ನ್ಯಾಷನಲ್ ಎಂಬ್ಲಮ್ ಆಗಿ ಇವತ್ತು ಬಳಸ್ತಾ ಇದ್ದೀವಿ. ಅದೇ ಥರ ಮಾಲಗಂಧ ಕುಟ್ಟಿ ವಿಹಾರ ಆಗಿರ್ಬೋದು, ಇನ್ನಿತರೆ ವಿಚಾರಗಳು ಸಾರನಾಥದಲ್ಲಿ ಏನಿದಾವೆ ಇವೆಲ್ಲವುಗಳನ್ನು ಸೇರಿಸಿದಂತೆ ಇವತ್ತು ಯುನೆಸ್ಕೋ ತಾಣವಾಗಿ ಘೋಷಣೆ ಮಾಡಲಾಗಿದೆ. ಇದು ಭಾರತದ 45ನೇ ವಿಶ್ವ ಪರಂಪರೆಯ ತಾಣ, ಸಾರನಾಥದ ಪ್ರಾಚೀನ ಬೌದ್ಧ ತಾಣ, ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥ, 2026ರಲ್ಲಿ ಘೋಷಣೆ ಆಗಿದೆ. ಉತ್ತರ ಪ್ರದೇಶದ 4ನೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗುತ್ತೆ. ಈ ಒಂದು ಸಾರನಾಥವು ಭಾರತದ ಉತ್ತರ ಪ್ರದೇಶ ರಾಜ್ಯದ ವಾರಾಣಸಿಯ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಾಚೀನ ಪಟ್ಟಣ. ವಾರಾಣಸಿಯ ಈಶಾನ್ಯ ಭಾಗ, ದ ನಾರ್ತ್ ಈಸ್ಟರ್ನ್ ರೀಜನ್ ಆಫ್ ವಾರಾಣಸಿ. ಅದಕ್ಕೋಸ್ಕರ ಈ ಮ್ಯಾಪನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ವಾರಾಣಸಿ ಇದೆ, ವಾರಾಣಸಿಯ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಸಾರನಾಥ ಬರುತ್ತೆ, ಒಂದು ವಿಚಾರ. ಮತ್ತು ಕ್ರಿಸ್ತಪೂರ್ವ 6ನೇ ಶತಮಾನದ ಸುಮಾರಿನಲ್ಲಿ ಗೌತಮ ಬುದ್ಧನು ತನ್ನ 5 ಶಿಷ್ಯರಿಗೆ
ಮೊದಲ ಧರ್ಮೋಪದೇಶವನ್ನು ನೀಡ್ತಾನೆ ಇದೇ ಸಾರನಾಥದಲ್ಲಿ. ಅದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಏನು ಕರಿತೀವಿ, ಅಥವಾ ದ ಫಸ್ಟ್ ಸರ್ಮನ್ ಆಫ್ ಗೌತಮ ಬುದ್ಧ ಟು ಹಿಸ್ 5 ಡಿಸಿಪಲ್ಸ್ ಅರೌಂಡ್ 6th century BCE, ಕ್ರಿಸ್ತಪೂರ್ವ 6ನೇ ಶತಮಾನ. ನಂತರ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಚಕ್ರವರ್ತಿ ಅಶೋಕನು ಸಾರಾನಾಥಕ್ಕೆ ಭೇಟಿ ಕೊಡ್ತಾನೆ. ಅಲ್ಲಿ ಹಲವಾರು ಸ್ತೂಪಗಳನ್ನು, ಹಲವಾರು ಮಾನ್ಸ್ಟರೀಸನ್ನು ಅಥವಾ ಚೈತ್ಯಾಲಯಗಳು, ವಿಹಾರಗಳನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಜೊತೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ಅಶೋಕ ಪಿಲ್ಲರ್ ಅಥವಾ ಅಶೋಕ ಸ್ತಂಭವನ್ನು ನಿರ್ಮಿಸ್ತಾನೆ. ಆ ಅಶೋಕ ಸ್ತಂಭದ ಮೇಲಿದ್ದಂತಹ ಏನು ಆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಅಂತ ಏನು ಕರಿತೀವಿ, ಅದೇ ಇವತ್ತು ಭಾರತದ ನ್ಯಾಷನಲ್ ಎಂಬ್ಲಮ್ ಆಗಿದೆ. ನಂತರದಲ್ಲಿ 4 ಮತ್ತು 6ನೇ ಶತಮಾನಗಳಿಗೆ ಬಂದಾಗ, ಅದು ಕ್ರಿಸ್ತ ಶಕಕ್ಕೆ, ಸಾರನಾಥದಲ್ಲಿ ಹಲವಾರು ಬೆಳವಣಿಗೆಗಳಾಗ್ತವೆ. ಬೌದ್ಧ ಧರ್ಮದ ಒಂದು ಪ್ರಮುಖ ಲರ್ನಿಂಗ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಸೈಟ್ ಆಗಿ ಸಾರನಾಥ ಬೆಳವಣಿಗೆಯನ್ನು ಕಾಣುತ್ತೆ. ಕಲೆ, ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಅದಾದ ನಂತರ 12ನೇ ಶತಮಾನದವರೆಗೆ ಉತ್ತಮ ಒಂದು ಬೆಳವಣಿಗೆಯನ್ನು ಹೊಂದಿದ್ದಂತಹ ಈ ಸಾರನಾಥವು ನಂತರ ಹಲವಾರು ಆಕ್ರಮಣಗಳ ನಂತರ ಇದು ಅಲ್ಲಿನ ಆರ್ಕಿಟೆಕ್ಚರು ನಾಶವಾಗುತ್ತೆ. ಅದಾದಮೇಲೆ 19ನೇ ಶತಮಾನದಲ್ಲಿ ನಡೆದ ಪುರಾತತ್ವ ಉತ್ಖನನಗಳು ಹಲವಾರು ಸ್ತೂಪಗಳು, ವಿಹಾರಗಳು, ಶಿಲ್ಪಗಳು, ಶಾಸನಗಳನ್ನು ಹೊರತರುತ್ತವೆ. ಹಾಗಾಗಿ ಸಾರನಾಥ ತನ್ನ ಐತಿಹಾಸಿಕ ಮಹತ್ವವನ್ನು ಮರುಸ್ಥಾಪನೆಗೊಳ್ಳುತ್ತೆ. ಇವತ್ತು 2026ರಲ್ಲಿ ಅದೊಂದು ಯುನೆಸ್ಕೋ ಪರಂಪರೆಯ ತಾಣವಾಗಿ ಭಾರತದ ಪಟ್ಟಿಗೆ ಸೇರಿಕೊಳ್ತಾ ಇದೆ. ದ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥ ಗೆಟ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಟಾಟಸ್. ಇಷ್ಟು ಒಟ್ಟಾರೆ ಏನು ಹೇಳಿಕೆಗಳ ಮುಖಾಂತರ ಕೇಳ್ತಾರೆ, KA KPSC ಅವರ ಆ ಒಂದು ಹೇಳಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಷ್ಟಲ್ಲದೆ ಪ್ರತಿಯೊಂದು ಕೂಡ ಇಲ್ಲಿ ಇತಿಹಾಸ ವ್ಯೂವಿಂದ ನೋಡಿದಾಗ ಸಾಕಷ್ಟು ಮಾಹಿತಿ ಪಡಿಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾನ್ಯುಮೆಂಟ್ ಕೂಡ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ. ನೀವು ಧಮೆಕ್ ಸ್ತೂಪವನ್ನು ತೆಗೆದುಕೊಂಡ್ರೆ ಆ ಒಂದು ಸ್ಥಳದಲ್ಲಿ ಮೊದಲ ಉಪದೇಶವನ್ನು ನೀಡಿದ್ರು ಅಂತ ಹೇಳ್ತಾರೆ. ಅದನ್ನು ಯಾರು ಕಟ್ಟಿಸಿದ್ರು, ಅಥವಾ ಇನ್ನಿತರ 2-3 ಸ್ತೂಪಗಳೇನಿದೆ ಅದನ್ನು ಯಾರು ಕಟ್ಟಿಸಿದ್ರು, ಅಥವಾ ಅಶೋಕ ಪಿಲ್ಲರ್ನ ವಿಶೇಷತೆ ಏನು, ದ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಎಲ್ಲಿದೆ, ಯಾವ ಮ್ಯೂಸಿಯಮಲ್ಲಿದೆ, ಸೊ ಯಾವಾಗ ಅದನ್ನು ನ್ಯಾಷನಲ್ ಎಂಬ್ಲಮ್ ಆಗಿ ತೆಗೆದುಕೊಂಡ್ರು, ಹೀಗೆ ಹಲವಾರು ವಿಚಾರಗಳು ಪ್ರಶ್ನೆಗಳಾಗಿ ಬರಬಹುದು. ಸೊ ಎಲ್ಲವನ್ನು ಸಾಧ್ಯ ಆದಷ್ಟು ಕವರ್ ಮಾಡ್ತಕ್ಕಂಥ ಪ್ರಯತ್ನ. ಇನ್ನು ಉಳಿದಿರ್ತಕ್ಕಂಥದ್ದು ನೀವು ಇತಿಹಾಸದಲ್ಲಿ ಓದಬೇಕಾಗುತ್ತೆ, ಮೌರ್ಯ ಚಾಪ್ಟರ್. ಜೊತೆಗೆ 44ನೇ ವಿಶ್ವ ಪರಂಪರೆಯ ತಾಣ ಭಾರತದ ಮರಾಠ ಸೇನಾ ಭೂದೃಶ್ಯಗಳೇನಿದ್ದಾವೆ, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ, ಅದನ್ನು ನಾವು ಕ್ಲಾಸ್ ನಂಬರ್ 857 ನೋಡಿದ್ವಿ. ಇಲ್ಲಿ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಕಾರಣ ಏನಂದರೆ, ಈಗ ಹಲವಾರು ಎಕ್ಸಾಮ್ಗಳಿದ್ದಾವೆ. ಇದೇ ಒಂದು ನೆಪವಾಗಿಟ್ಕೊಂಡು, ಇದೇ ಒಂದು ಕಾರಣವಾಗಿಟ್ಕೊಂಡು, ಏನು ಸಾರನಾಥ ಇವತ್ತು ಯುನೆಸ್ಕೋ ಪರಂಪರೆ ತಾಣವಾಗಿದೆ, ಇದನ್ನೇ ಒಂದು ನೆಪವಾಗಿಟ್ಕೊಂಡು ಬೇರೆ ವಿಚಾರಗಳನ್ನು ಅಥವಾ ಇತ್ತೀಚೆಗೆ ಘೋಷಣೆ ಆಗಿರ್ತಕ್ಕಂಥ ಎಲ್ಲ ಈ ಯುನೆಸ್ಕೋ ತಾಣಗಳನ್ನು ನಾವು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಒಂದು ನೆಸೆಸಿಟಿ ಇದೆ ಇವತ್ತು. ಓಕೆ, ಇನ್ನು ಈ ಒಂದು 45ನೇ ತಾಣದ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಮುಂದೆ ಇದೆ. ಸದ್ಯಕ್ಕೆ ನಾವು 44ನೇ ತಾಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಹೋಗೋಣ. ಹಾಗಾದರೆ ಕ್ಲಾಸ್ ನಂಬರ್ 857 ನೋಡಲೇಬೇಕು. ಈಗ ಸುಮ್ಮನೆ ನಾನು ಗ್ಲಿಮ್ಸಸ್ ಕೊಡ್ತಾ ಹೋಗ್ತೀನಿ. ಏನಿದೆ, ಭಾರತದ 44ನೇ ವಿಶ್ವ ಪರಂಪರೆಯ ತಾಣ ದ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ, ಭಾರತದ ಮರಾಠ ಭೂಸೇನಾ ದೃಶ್ಯಗಳು, ಮಹಾರಾಷ್ಟ್ರ ಮತ್ತು ತಮಿಳುನಾಡಿಗೆ ಸೇರಿದ ಇದೊಂದು ಶೇರ್ಡ್ ಸೈಟ್ ಆಗುತ್ತೆ. 2025ರಲ್ಲಿ ಘೋಷಣೆ ಆಗಿತ್ತು. 17ರಿಂದ 19ನೇ ಶತಮಾನದವರೆಗೆ ವ್ಯಾಪಿಸಿರುವ 12 ಕೋಟೆಗಳ ಈ ಅಸಾಧಾರಣ ಜಾಲವು ಮರಾಠ ಸಾಮ್ರಾಜ್ಯದ ಕಾರ್ಯತಂತ್ರದ ಮಿಲಿಟರಿ ದೃಷ್ಟಿ ಮತ್ತು ವಾಸ್ತುಶಿಲ್ಪದ ಜಾಣ್ಮೆಯನ್ನು ಪ್ರದರ್ಶನ ಮಾಡುತ್ತೆ. ಅಂದರೆ 17 to 19th ಸೆಂಚುರೀಸಲ್ಲಿ ಡೆವಲಪ್ ಆಗಿರ್ತಕ್ಕಂತಹ, ಕಟ್ಟಿರ್ತಕ್ಕಂತಹ ಮರಾಠ ಎಂಪೈರ್ ಆರ್ಕಿಟೆಕ್ಚರಲ್ ಫೋರ್ಟ್ಸ್ ಏನಿದ್ದಾವೆ, ಆ 12 ಕೋಟೆಗಳಿಗೆ ಈ ಒಂದು 44ನೇ ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆ ಮಾಡಲಾಗಿದೆ. ಈ 12 ಕೋಟೆಗಳು, ಅದರಲ್ಲಿ 11 ಕೋಟೆಗಳು ಮಹಾರಾಷ್ಟ್ರದಲ್ಲಿದ್ದರೆ 1 ಕೋಟೆ ತಮಿಳುನಾಡಿನಲ್ಲಿದೆ. ಆ 12 ಕೋಟೆಗಳು ಯಾವ್ಯಾವು, ಯಾವುದು ಮಹಾರಾಷ್ಟ್ರದಲ್ಲಿದೆ, ಯಾವುದು ತಮಿಳುನಾಡಿನಲ್ಲಿದೆ ಅಂತ ಹೆಚ್ಚಿನ ಮಾಹಿತಿಯನ್ನು ನೀವು ಕ್ಲಾಸ್ ನಂಬರ್ 857 ನೋಡ್ತೀರಾ ಅಂತ ಭಾವಿಸ್ತಾ, ಬಹಳ ವಿಚಾರಗಳು ಹೇಳಿದ್ದೀವಿ ನೋಡಿ. ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದೇ ಒಂದು ಕೋಟೆ ಗಿಂಗಿ ಫೋರ್ಟ್,
ಇನ್ನು ಉಳಿದಿರ್ತಕ್ಕಂಥವು 11 ಮಹಾರಾಷ್ಟ್ರದಲ್ಲಿದ್ದಾವೆ. ಅದು ಸಾಲೇರ್ ಫೋರ್ಟ್, ಶಿವನೇರಿ, ಲೋಹಗಢ್, ಕಾಂಡೇರಿ, ರಾಯಗಢ್, ರಾಜ್ಗಢ್, ಪ್ರತಾಪ್ಗಢ್, ಸುವರ್ಣದುರ್ಗ, ಪನಾಲಾ ಫೋರ್ಟ್, ವಿಜಯದುರ್ಗ ಮತ್ತು ಸಿಂಧುದುರ್ಗ. ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದೀವಿ ಆಲ್ರೆಡಿ. ಯಾವ ಕ್ಲಾಸ್ ನಂಬರ್ ಅಂತ ಹೇಳಿದ್ದೀನಿ, ಇನ್ನೊಮ್ಮೆ ನೋಡಿ. ಕ್ಲಾಸ್ ನಂಬರ್ 857 ನೋಡಿ. ನಂತರ ಕ್ಲಾಸ್ ನಂಬರ್ 598 ಕಡೆ ಹೋಗಿ 43rd ಯುನೆಸ್ಕೋ ಹೆರಿಟೇಜ್ ಸೈಟ್ ಮೊಹಿದಾಮ್ಸ್, ದ ಮೌಂಡ್ ಬುರಿಯಲ್ ಸಿಸ್ಟಮ್ ಆಫ್ ದ ಅಹೋಮ್ ಡೈನೆಸ್ಟಿ, ಆಸಾಂನ 3ನೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ಈ ಮೊಹಿದಾಮ್ಗಳು ಯಾವುದಕ್ಕೆ ಸಂಬಂಧಿಸಿದ್ದೇವೆ ಅಂತ ಎಷ್ಟೋ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಅಹೋಮ್ ಡೈನೆಸ್ಟಿಯ ರಾಜರೇನಿದ್ರು ಅವರ ಸಮಾಧಿಗಳ ಪ್ರದೇಶಗಳಾಗ್ತವೆ. ಈ ಮೊಹಿದಾಮ್ಗಳು ಒಳಗೆ ವಿವಿಧ ಉದ್ದೇಶಗಳಿಗಾಗಿ ಹಲವಾರು ಭೂಗತ ಕಮಾನುಗಳು ಮತ್ತು ಕೋಣೆಗಳಿದ್ದಾವೆ. ಅಗಲಿದ ರಾಜನ ದೇಹವನ್ನು ಮರಣಾನಂತರದ ಜೀವನಕ್ಕೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನಿಡಲು ಮತ್ತು ಆತನ ಸೈನಿಕರು ಆರೈಕೆ ಮಾಡ್ತಕ್ಕಂಥವ್ರು ಕುದುರೆಗಳು ಆನೆಗಳಿಗಾಗಿ ಅಲ್ಲಿ ಕೋಣೆಗಳನ್ನು ಮೀಸಲಿರಿಸಿದರೆ ಅವೇ ಮೊಹಿದಾಮ್ಗಳಾಗ್ತವೆ. ದ ಮೌಂಡ್ ಬುರಿಯಲ್ ಸಿಸ್ಟಮ್ ಆಫ್ ಅಹೋಮ್ ಡೈನೆಸ್ಟಿ, ಆಸ್ಸಾಮಿನ ಯುನೆಸ್ಕೋ ತಾಣ. ಸೊ ಹಾಗೆ ಹಲವಾರು ವಿಚಾರಗಳು ಬರ್ತವೆ. ಅದೆಲ್ಲವನ್ನು ನಾನು ಕ್ಲಾಸ್ ನಂಬರ್ 598 ಹೇಳಿದ್ದೀನಿ. ಸೊ ನೋಡ್ತೀರಂತ ಭಾವಿಸ್ತಾ, ಮತ್ತೊಂದು ಯುನೆಸ್ಕೋ ಸೈಟು 42nd ನಮ್ಮ ಕರ್ನಾಟಕದ 3ನೇ ವಿಶ್ವ ಪರಂಪರೆಯ ತಾಣ. ಆ್ಯಕ್ಚುಲಿ 4ನೇದು, 3ನೇದು ಯಾಕಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಬೇರೆ ರಾಜ್ಯಗಳೊಂದಿಗೆ ಶೇರ್ಡ್ ಆಗಿದ್ದಾವೆ. ಎಕ್ಸ್ಕ್ಲೂಸಿವ್ 3 ಶೇರ್ಡ್ ಸೇರಿಸಿದರೆ 4th ಯುನೆಸ್ಕೋ ಸೈಟ್ ಆಗುತ್ತೆ. ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿರುವ ಹೊಯ್ಸಳರ ಆ ಒಂದು ಆರ್ಕಿಟೆಕ್ಚರ್ ಏನಿದೆ ಅದಕ್ಕೆ. ಸೊ ಬೇಲೂರು, ಹಳೆಬೀಡು, ಹೊಯ್ಸಳರ ಸ್ಮಾರಕಗಳೇನಿದ್ವು ಆ ಸ್ಮಾರಕಗಳನ್ನು ಕರ್ನಾಟಕದ 4ನೇ ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆ ಮಾಡಿದರು. ಹಾಗಾಗಿ 1986ರ ಹಂಪಿಯಲ್ಲಿನ ಸ್ಮಾರಕಗಳ ಗುಂಪು, 1987ರಲ್ಲಿ ಪಟ್ಟದಕಲ್ಲಿನ ಸ್ಮಾರಕಗಳ ಗುಂಪು, 2012ರಲ್ಲಿ ಪಶ್ಚಿಮ ಘಟ್ಟಗಳಿಗೆ ನೀಡಿದರು. ನಂತರ 2023ರಲ್ಲಿ 24 ಅನಿಸುತ್ತೆ, ಕರೆಕ್ಟ್ 24ರಲ್ಲಿ ನಮ್ಮ ಬೇಲೂರು, ಹಳೆಬೀಡು, ಹೊಯ್ಸಳರ ಸ್ಮಾರಕಗಳಿಗೆ. ಅದರ ಜೊತೆಗೆ ಕರ್ನಾಟಕದಲ್ಲಿ 4 ಯುನೆಸ್ಕೋ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿರ್ತಕ್ಕಂಥವು ಕೂಡ ಇದ್ದಾವೆ. ಶ್ರೀರಂಗಪಟ್ಟಣ ದ್ವೀಪ ಪಟ್ಟಣದ ಸ್ಮಾರಕಗಳು ಮತ್ತು ಐಹೊಳೆ ಬಾದಾಮಿಯಲ್ಲಿರ್ತಕ್ಕಂಥ ವಿವಿಧ ವಾಸ್ತುಶಿಲ್ಪದ ವಿಕಸನ, ಹಾಗೆ ದಕ್ಷಿಣ ಸುಲ್ತಾನರ ಅಥವಾ ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು, ಕೋಟೆಗಳು ಬಿಜಾಪುರ ಸೇರಿದಂತೆ, ಹಾಗೆ ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟು ನಮ್ಮ ಕೊಪ್ಪಳದಲ್ಲಿ ಏನು ಬರುತ್ತೆ ಆ ಒಂದು ಸೈಟ್ ಕೂಡ ಸೇರ್ಕೊಂಡಿದೆ. ಸೊ ಹೊಯ್ಸಳರ ಪವಿತ್ರ ದೇವಾಲಯಗಳು ಅಥವಾ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ 2023ರಲ್ಲಿ ಕರ್ನಾಟಕದಿಂದ 42ನೇ ಒಟ್ಟಾರೆಯಾಗಿ ಭಾರತದ 42nd ಯುನೆಸ್ಕೋ ಸೈಟ್ ಆಗಿತ್ತು. ಇದರಲ್ಲಿ 3 ದೇವಾಲಯಗಳು ಬರ್ತವೆ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಾಲಯ. ಇವುಗಳನ್ನ ಯಾರು ನಿರ್ಮಿಸಿದ್ರು, ಯಾವ ಶತಮಾನದಲ್ಲಿ ನಿರ್ಮಿಸಿದ್ರು, ಯಾವ ನದಿಯ ದಂಡೆಯ ಮೇಲಿದೆ ಈ ಬೇಲೂರಿನ ಚೆನ್ನಕೇಶವ ದೇವಾಲಯ, ಅಥವಾ ಶಿವನಿಗೆ ಅರ್ಪಿತವಾದ 12ನೇ ಶತಮಾನದ ಹಿಂದೂ ದೇವಾಲಯ ರಾಜ ವಿಷ್ಣುವರ್ಧನನಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಚೆನ್ನಕೇಶವ ದೇವಾಲಯವಾಗಿರಲಿ ಅಥವಾ ಹೊಯ್ಸಳೇಶ್ವರ ದೇವಾಲಯ. ಆದರೆ ಸೋಮನಾಥಪುರದಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಾಲಯವನ್ನು 1258ರಲ್ಲಿ ಹೊಯ್ಸಳ ರಾಜ 3ನೇ ನರಸಿಂಹನ ದಂಡನಾಯಕ ಸೋಮನಾಥನು ನಿರ್ಮಿಸಿದನು ಅಂತ ಹೇಳ್ತಾರೆ. ಹೀಗೆ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಮಾತಾಡಿದ್ದೀವಿ. ಕ್ಲಾಸ್ ನಂಬರ್ 355 ನೋಡ್ತೀರಂತ ಭಾವಿಸ್ತಾ ಇಷ್ಟು ಒಂದಷ್ಟು ರೀಕ್ಯಾಪ್ ಆಗಿತ್ತು. ಈಗ ಆ ಎಲ್ಲ ವಿಶ್ವ ಪರಂಪರೆ ತಾಣಗಳ ಪಟ್ಟಿ ಯಾವ ವರ್ಷ ಯಾವ ರಾಜ್ಯಕ್ಕೆ ಸೇರಿದೆ, ಯಾವ ರಾಜ್ಯದ ಎಷ್ಟಿದ್ದಾವೆ ಅಂತಕ್ಕಂಥ ಒಂದು ಕಂಪ್ಲೀಟ್ ಪಿಕ್ಚರನ್ನು ನೋಡಿಬಿಡೋಣ. ಯಾಕಂದರೆ ಹಲವಾರು ಪರೀಕ್ಷೆಗಳ ಹತ್ತಿರದಲ್ಲಿದ್ದಾವೆ. ಅವೆಲ್ಲ ಕೂಡ ಒಂದಲ್ಲ ಒಂದು ಪ್ರಶ್ನೆಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಭಾರತದಿಂದ 1983ರಲ್ಲಿ ಒಟ್ಟು 4 ತಾಣಗಳನ್ನು ಘೋಷಣೆ ಮಾಡ್ತಾರೆ. ಆ 4 ತಾಣಗಳಲ್ಲಿ ಮಹಾರಾಷ್ಟ್ರದಿಂದ 2, ಅದು ಅಜಂತ ಮತ್ತು ಎಲ್ಲೋರಾ ಗುಹೆಗಳು. ಅಜಂತ ಕೇವ್ಸ್ ಬೇರೆ, ಎಲ್ಲೋರಾ ಕೇವ್ಸ್ ಬೇರೆ. ಅದಾದಮೇಲೆ ಉತ್ತರ ಪ್ರದೇಶದಿಂದ ಆಗ್ರಾದಲ್ಲಿರ್ತಕ್ಕಂಥ ಆಗ್ರಾ ಕೋಟೆ, ನಂತರ ತಾಜ್ ಮಹಲ್. ಇವು ಭಾರತದ ಮೊದಲ 4 ವಿಶ್ವ ಪರಂಪರೆಯ ತಾಣಗಳು 1983ರಲ್ಲಿ ಘೋಷಣೆ ಆಗಿತ್ತು. ಅದಾದಮೇಲೆ ಒರಿಸ್ಸಾದ ಸೂರ್ಯ ದೇವಾಲಯ ಅಥವಾ ಸನ್ ಟೆಂಪಲ್, ಕೋನಾರ್ಕ್ ಅಂತ ಏನು ಕರಿತೀವಿ, ಕೋನಾರ್ಕದ ಸೂರ್ಯ ದೇವಾಲಯ.
ತಮಿಳುನಾಡಿನಲ್ಲಿರುವ ಮಹಾಬಲಿಪುರಂನಲ್ಲಿರ್ತಕ್ಕಂಥ ಸ್ಮಾರಕಗಳ ಸಮೂಹ, ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಎಟ್ ಮಹಾಬಲಿಪುರಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಸಾಂ, ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಮನಸ್ ವನ್ಯಜೀವಿ ಅಭಯಾರಣ್ಯ ಆಸಾಂ, ಚರ್ಚಸ್ ಅಂಡ್ ಕಾನ್ವೆಂಟ್ಸ್ ಆಫ್ ಗೋವಾ 1986 ಗೋವಾ, ಅಲ್ಲಿ 2-3 ಚರ್ಚ್ಗಳು ಬರ್ತವೆ ನೋಡಿರ್ಬೋದು. ಖುಜುರಾಹೋ ಸ್ಮಾರಕಗಳ ಗುಂಪು ಮಧ್ಯಪ್ರದೇಶ. ಕರ್ನಾಟಕದಿಂದ ಮೊಟ್ಟ ಮೊದಲ ಯುನೆಸ್ಕೋ ತಾಣ 1986ರಲ್ಲಿ ಘೋಷಣೆ ಆಗಿರ್ತಕ್ಕಂಥ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಎಟ್ ಹಂಪಿ, ಹಂಪಿಯಲ್ಲಿರ್ತಕ್ಕಂತಹ ಸ್ಮಾರಕಗಳ ಸಮೂಹ. ನಂತರ ಫತೇಪುರ್ ಸಿಕ್ರಿ ಆಗ್ರಾ ಉತ್ತರ ಪ್ರದೇಶ, ಎಲಿಫೆಂಟಾ ಗುಹೆಗಳು ಮಹಾರಾಷ್ಟ್ರ, ಗ್ರೇಟ್ ಲಿವಿಂಗ್ ಚೋಳಾ ಟೆಂಪಲ್ಸ್ 1987ರಲ್ಲಿ ತಮಿಳುನಾಡಿನಿಂದ, ಅಂದರೆ ತಂಜಾವೂರು ಏನು ಚೋಳರ ಬೃಹದೇಶ್ವರ ದೇವಾಲಯಗಳೇನಿದ್ದಾವೆ, ಅದೇ ಥರ ಒಂದು 3-4 ದೇವಾಲಯಗಳಿದ್ದಾವೆ. ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ಕಟ್ಟಿಸಿರ್ತಕ್ಕಂತಹ ಚೋಳರ ಅತ್ಯದ್ಭುತ ದೇವಾಲಯಗಳ ಗುಂಪೇನಿದೆ ಅವುಗಳಾಗಿರ್ಬೋದು. ಅದಾದ ನಂತರ ಪಟ್ಟದಕಲ್ಲಿನ ಸ್ಮಾರಕಗಳ ಗುಂಪು, ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಎಟ್ ಪಟ್ಟದಕಲ್ಲು 1987 ಕರ್ನಾಟಕದ 2ನೇ ವಿಶ್ವ ಪರಂಪರೆಯ ತಾಣ. ನಂತರ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್. ಸುಂದರ್ಬನ್ಸ್ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಅದೊಂದು ನ್ಯಾಷನಲ್ ಪಾರ್ಕ್ ಹೌದು, ಅದೊಂದು ಟೈಗರ್ ರಿಸರ್ವ್ ಕೂಡ ಹೌದು, ಅದೊಂದು ರಾಮ್ಸರ್ ತಾಣವೂ ಕೂಡ ಹೌದು, ಅದೊಂದು ಈವನ್ ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು, ಈವನ್ ಇಟ್ ಈಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಹಾಗಾಗಿ ನಮ್ಮ ಸುಂದರ್ಬನ್ಸ್ ಬಹಳ ವಿಶೇಷತೆ. ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ಮತ್ತು ವ್ಯಾಲಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕ್ ಅಂತ 2 ಬರ್ತವೆ. ಉತ್ತರಾಖಂಡದ್ದು ಒಂದು 1988ರಲ್ಲಿ, ನಂತರ 2005ರಲ್ಲಿ ಒಂದು ಘೋಷಣೆ ಮಾಡ್ತಾರೆ. 2 ಮರ್ಜ್ ಮಾಡಿ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ಮಾಡ್ತಾರೆ. ನಂತರ ಮಧ್ಯಪ್ರದೇಶದಲ್ಲಿರುವ ಸಾಂಚಿಯಲ್ಲಿರ್ತಕ್ಕಂಥ ಬುದ್ಧಿಸ್ಟ್ ಮಾನ್ಯುಮೆಂಟ್ಸ್ ಅಟ್ ಸಾಂಚಿ. ಹುಮಾಯೂನ್ ಸಮಾಧಿ ದಿಲ್ಲಿ 1993, ಹುಮಾಯೂನ್ ಸ್ಟಾಂಬ್. ಕುತುಬ್ ಮಿನಾರ್ ಮತ್ತು ಅದರ ಸ್ಮಾರಕಗಳು 1993 ದೆಹಲಿ. ಇನ್ನೊಂದು ಶೇರ್ಡ್ ಸೈಟ್ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಡಾರ್ಜಿಲಿಂಗ್ ಅಲ್ಲಿರುವ ಭಾರತದ ಮೌಂಟೇನ್ ರೈಲ್ವೆ ಏನಿದೆ, ಡಾರ್ಜಿಲಿಂಗ್ 1999ರಲ್ಲಿ. ನಂತರ ತಮಿಳುನಾಡಿನಲ್ಲಿರ್ತಕ್ಕಂತಹ ನೀಲಗಿರಿ ರೈಲ್ವೆ ಏನಿದೆ ಅದನ್ನು 2005ರಲ್ಲಿ. ಹಿಮಾಚಲ ಪ್ರದೇಶದಲ್ಲಿ ಬರುವ ಕಲ್ಕಾ ಶಿಮ್ಲಾ ಮೌಂಟೇನ್ ರೈಲ್ವೆಯನ್ನು 2008. ಈ 3ನ್ನು ಸೇರಿಸಿ ಇವತ್ತು ಭಾರತದ ಒಂದು ತಾಣವಾಗಿದೆ, ಯುನೆಸ್ಕೋ ತಾಣ. ಹಾಗಾಗಿ ಅದನ್ನು ಭಾರತದ ಪರ್ವತ ರೈಲ್ವೆಗಳು, ಡಾರ್ಜಿಲಿಂಗ್, ನೀಲಗಿರಿ, ಕಲ್ಕಾ ಶಿಮ್ಲಾ ಅಂತ ಕರಿತೀವಿ. ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ, ಡಾರ್ಜಿಲಿಂಗ್, ನೀಲಗಿರಿ, ಕಲ್ಕಾ ಶಿಮ್ಲಾ 22ನೇ ಭಾರತದ ಯುನೆಸ್ಕೋ ತಾಣ. ಅದಾದ ನಂತರ ಬಿಹಾರದಲ್ಲಿರ್ತಕ್ಕಂಥ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಎಟ್ ಬೋಧಗಯ. ಬೋಧಗಯಾದಲ್ಲಿನ ಮಹಾಬೋಧಿ ದೇವಾಲಯ ಸಂಕೀರ್ಣವೂ ಕೂಡ ಒಂದು ಯುನೆಸ್ಕೋ ತಾಣ. ನಂತರ ಬಿಂಬೇಟ್ಕಾ ರಾಕ್ ಶೆಲ್ಟರ್ಸ್ ಮಧ್ಯಪ್ರದೇಶ. ಛತ್ರಪತಿ ಶಿವಾಜಿ ಟರ್ಮಿನಸ್, ಇದನ್ನು ಹಿಂದೆ ವಿಕ್ಟೋರಿಯಾ ಟರ್ಮಿನಸ್ ಅಂತ ಕರಿತಾ ಇದ್ರು, ಮಹಾರಾಷ್ಟ್ರ. ಚಂಪೇನರ್ ಪಾವಗಢ್ ಪುರಾತತ್ವ ಪಾರ್ಕ್ ಗುಜರಾತ್ 2004ರಲ್ಲಿ. ನಂತರ ಕೆಂಪು ಕೋಟೆ ರೆಡ್ ಫೋರ್ಟ್ ಕಾಂಪ್ಲೆಕ್ಸ್ 2007 ಡೆಲ್ಲಿ. ಜೈಪುರದಲ್ಲಿರ್ತಕ್ಕಂಥ ಜಂತರ್ ಮಂತರ್ ರಾಜಸ್ಥಾನ, ಜೈಪುರದಲ್ಲಿರೋದು, ಕನ್ಫ್ಯೂಸ್ ಆಗಬಾರ್ದು, ಡೆಲ್ಲಿದಲ್ಲ, ಜಂತರ್ ಮಂತರ್ ಜೈಪುರ. ಪಶ್ಚಿಮ ಘಟ್ಟಗಳೇನಿದೆ ಭಾರತದ ಮತ್ತೊಂದು ಶೇರ್ಡ್ ಸೈಟ್ ಆಗುತ್ತೆ. ಶೇರ್ಡ್ ಅಂದ್ರೆ ಏನು? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಹೀಗೆ ಈ 6 ರಾಜ್ಯಗಳಿಗೆ ವಿಸ್ತರಿಸಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳು ಕೂಡ ಒಂದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ. ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್ ಅಥವಾ ರಾಜಸ್ಥಾನದ ಬೆಟ್ಟದ ಕೋಟೆಗಳು. ರಾಣಿ ಕಿ ವಾವ್ ಅಥವಾ ಕ್ವೀನ್ಸ್ ಸ್ಟೆಪ್ ವೆಲ್ ಎಟ್ ಪಟಾಣ್, ಗುಜರಾತ್ನ ಪಟಾಣದಲ್ಲಿರ್ತಕ್ಕಂತಹ ರಾಣಿ ಕಿ ವಾವ್ ಅಥವಾ ರಾಣಿಯ ಮೆಟ್ಟಿಲು ಬಾವಿಗೆ 2014ರಲ್ಲಿ. ಹಿಮಾಚಲ ಪ್ರದೇಶದ ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಏರಿಯಾ 2014ರಲ್ಲಿ. ಬಿಹಾರದಲ್ಲಿರ್ತಕ್ಕಂತಹ ನಳಂದಾದಲ್ಲಿನ ನಳಂದ ಮಹಾವಿಹಾರದ ಪುರಾತತ್ವ ಸ್ಥಳ, ಆರ್ಕಿಯಾಲಜಿಕಲ್ ಸೈಟ್ ಆಫ್ ನಳಂದ ಮಹಾವಿಹಾರ ಎಟ್ ನಳಂದ. ಸಿಕ್ಕಿಂನಲ್ಲಿರುವ ಭಾರತದ ವಿಶೇಷ ಮತ್ತು ಏಕೈಕ ಮಿಕ್ಸೆಡ್ ಹೆರಿಟೇಜ್ ಸೈಟ್ ಅಥವಾ ಮಿಶ್ರ ಪಾರಂಪರ್ಯ ತಾಣ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ದೇಶದಲ್ಲಿರುವ ಏಕೈಕ ಮಿಶ್ರ ವಿಶ್ವ ಪರಂಪರೆಯ ತಾಣ. ಮಿಶ್ರ ಅಂದ್ರೇನು? ಇಟ್ ಈಸ್ ಕಲ್ಚರಲ್ ಆಲ್ಸೋ ಆ್ಯಂಡ್ ನ್ಯಾಚುರಲ್ ಆಲ್ಸೋ.
ಅಂದರೆ ನೈಸರ್ಗಿಕವೂ ಹೌದು ಅಥವಾ ಏನು ನಾವೇನಂತೀವಿ ಕಲ್ಚರಲ್ ಹೆರಿಟೇಜ್ ಸೈಟ್ ಕೂಡ. ಚಂಡೀಗಢದಲ್ಲಿರುವ ಲೇ ಕಾರ್ಬೂಜಿಯರ್ ಅವರ ವಾಸ್ತುಶಿಲ್ಪದ ಕಾರ್ಯ ಕ್ಯಾಪಿಟೋಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು 40 ಯುನೆಸ್ಕೋ ಸೈಟ್ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ಒಂದೊಂದನ್ನೇ ಸಪ್ರೇಟ್ ಆಗಿ ಹೇಳಿದ್ದೀನಿ. ಐತಿಹಾಸಿಕ ನಗರ ಅಹಮದಾಬಾದ್ 2017 ಗುಜರಾತ್. ಮಹಾರಾಷ್ಟ್ರದ ವಿಕ್ಟೋರಿಯನ್ ಗೊಥಿಕ್ ಅಂಡ್ ಆರ್ಟ್ ಡೆಕೋ ಎನ್ಸೆಂಬಲ್ಸ್ ಆಫ್ ಮುಂಬೈ 2018. ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರ ನಗರವನ್ನು ಕೂಡ 2019ರಲ್ಲಿ ಒಂದು ಯುನೆಸ್ಕೋ ಸೈಟ್ ಮಾಡಿದ್ರು. ನಂತರ ತೆಲಂಗಾಣದ ಕಾಕತೀಯ ರುದ್ರೇಶ್ವರ ರಾಮಪ್ಪ ದೇವಾಲಯ ಏನಿದೆ 39ನೇ ಯುನೆಸ್ಕೋ ಸೈಟ್ 2021ರಲ್ಲಿ. ಅದಾದ್ಮೇಲೆ ಗುಜರಾತಿನ ಧೋಲಾವೀರ ಹರಪ್ಪನ್ ಸಿಟಿ ಏನಿತ್ತು ಅದು 2021ರಲ್ಲಿ ಭಾರತದ 40ನೇ ಯುನೆಸ್ಕೋ ತಾಣ. ಈ 40ರ ಬಗ್ಗೆ ಇನ್ನೂ ಡೀಪ್ ಆಗಿ ನಾನು ಆ ಕ್ಲಾಸ್ ನಂಬರ್ ಹೇಳಿದೆ, ಯಾವುದೋ 211 ಇರಬೇಕು, ಹೋಗಿ ನೋಡಿ. ಅದಾದ್ಮೇಲೆ ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೀವಿ. 41ನೇ ತಾಣ ಶಾಂತಿನಿಕೇತನ ಪಶ್ಚಿಮ ಬಂಗಾಳ. 42 ಹೊಯ್ಸಳರ ಪವಿತ್ರ ದೇವಾಲಯಗಳು ದ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್ 2023 ಕರ್ನಾಟಕ. 43 ಮೊಹಿದಮ್ಸ್ ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಹಿದಮ್ಸ್ ದ ಮೌಂಟ್ ಬುರಿಯಲ್ ಸಿಸ್ಟಮ್ಸ್ ಆಫ್ ದ ಅಹೋಮ್ ಡೈನೆಸ್ಟಿ 2024 ಆಸಾಮ್ದು ಒಟ್ಟು 43 ಆಗಿತ್ತು. ಈಗ 44ನೇದು ಭಾರತದ ಮರಾಠ ಸೇನಾ ಭೂದೃಶ್ಯಗಳು ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ 2025ರಲ್ಲಿ. 45ನೇ ತಾಣ ಸಾರಾನಾಥದ ಪ್ರಾಚೀನ ಬೌದ್ಧ ತಾಣ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥ 2026ರಲ್ಲಿ ಘೋಷಣೆಯಾಗಿರ್ತಕ್ಕಂತಹ ಉತ್ತರ ಪ್ರದೇಶದ 4ನೇ ಯುನೆಸ್ಕೋ ತಾಣ ಮತ್ತು ಒಟ್ಟಾರೆಯಾಗಿ ಭಾರತದ 45ನೇ ವಿಶ್ವ ಪರಂಪರೆಯ ತಾಣವಾಗಿದೆ. ಇಷ್ಟು ಎಕ್ಸ್ಟ್ರಾ ಮಾಹಿತಿ ಆಗಿತ್ತು. ಒಂದ್ಸಲ ನೋಟ್ ಮಾಡ್ಕೊಂಡ್ರೆ ಅಥವಾ ಇನ್ನಷ್ಟು ಮಾಹಿತಿಯನ್ನು ನೀವು ಪಾಸ್ ಮಾಡಿ ನೋಟ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ಯುನೆಸ್ಕೋ ಸೈಟಿಗೆ ಹೋದಾಗ ವೆಬ್ಸೈಟ್ಗೆ ಹೋದಾಗ ಅಲ್ಲಿ 45ರಲ್ಲಿ 37 ಕಲ್ಚರಲ್ ಸೈಟ್ಸ್ ಯಾವ್ಯಾವು ಯಾವ ವರ್ಷ ಘೋಷಣೆ ಆದವು ಅಂತ ಇದ್ದಾವೆ. ಸೊ ನೋಡ್ಬೋದು. ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥ 2026. ಸೊ ಅದರ ಕಂಟಿನ್ಯೂವೇಷನ್. ನಂತರ ನ್ಯಾಚುರಲ್ ಸೈಟ್ಸ್ ಯಾವ್ಯಾವು ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಏರಿಯಾ, ಕಾಜಿರಂಗ, ಕ್ಯೋಲಾಡಿಯೋ, ಮನಸ್, ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ಮತ್ತು ಸುಂದರ್ಬನ್ಸ್ ವೆಸ್ಟರ್ನ್ ಘಾಟ್ಸು. ಮಿಕ್ಸೆಡ್ ಸೈಟ್ ಒಂದಿದೆ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಅದ್ರ ಜೊತೆಗೆ ಟೆಂಟೇಟಿವ್ ಲಿಸ್ಟ್ ಕೂಡ 69 ಇದ್ದಾವೆ. ಜನರಲ್ ಆಗಿ ಏನು ಮಾಡ್ತಾರೆ, ಫಸ್ಟು ಟೆಂಟೇಟಿವ್ ಲಿಸ್ಟಲ್ಲಿ ಹಾಕ್ಕೊಳ್ತಾರೆ, ಹಾಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾರೆ, ಟೀಮ್ ಬರುತ್ತೆ, ವೆರಿಫೈ ಮಾಡ್ತಾರೆ, ಒಂದಷ್ಟು ಸಜೆಷನ್ ಕೊಡ್ತಾರೆ. ಅದೆಲ್ಲವನ್ನು ಆದಮೇಲೆ ಫೈನಲಿ ಆ ಟೆಂಟೇಟಿವ್ ಲಿಸ್ಟಿಂದ ಪರ್ಮನೆಂಟ್ ಲಿಸ್ಟ್ಗೆ ಸೇರಿಸ್ಕೊಳ್ತಾರೆ. ಟೆಂಟೇಟಿವ್ ಲಿಸ್ಟಲ್ಲಿ ಯಾವಿದಾವೆ 69 ಒಂದು ಲಿಸ್ಟೇ ಇದೆ, ನೋಡ್ಕೊಳ್ರಿ. ಪಟ್ಟಿ ಕೊಟ್ಟಿದ್ದೀನಿ ಅಥವಾ ಇದ್ರ PDF ಕೊಡ್ತೀನಿ, ಅವಾಗ ಇನ್ನಷ್ಟು ಮಾಹಿತಿನ ಓದ್ಕೊಳ್ರಿ ನೀವು. PDF ಕೊಟ್ಟಾಗ ಕಂಪ್ಲೀಟ್ ಆಗಿ ಓದ್ಕೋಬೋದು. 2025ರಲ್ಲಿ ಈ ಟೆಂಟೇಟಿವ್ ಲಿಸ್ಟಿಗೆ ಸೇರಿಸಿರ್ತಕ್ಕಂಥವು ಯಾವ್ಯಾವ ಇದಾವೆ ನೋಡಿ. ಕಾಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಮುದುಮಲ್ ಮೆಗಾಲಿಥಿಕ್ ಮೆನ್ಹಿರ್ಸ್, ಸೀರಿಯಲ್ ನಾಮಿನೇಷನ್ಸ್ ಆಫ್ ಅಶೋಕನ್ ಎಡಿಕ್ಟ್ ಸೈಟ್ಸ್ ಅಲಾಂಗ್ ದ ಮೌರ್ಯನ್ ರೂಟ್ಸ್, ಸೀರಿಯಲ್ ನಾಮಿನೇಷನ್ ಆಫ್ ಚೌಸತ್ ಯೋಗಿನಿ ಟೆಂಪಲ್ಸ್. ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದೀವಿ ನಾವು. ಇನ್ನು ಇಲ್ಲಿ ಇನ್ನೊಂದು ಪಟ್ಟಿ ಕೊಟ್ಟಿದ್ದೀನಿ, ನಾನು ಜಸ್ಟ್ ನಂಬರ್ಸ್ ಹೇಳ್ತೇನೆ ಅಷ್ಟೇ, ಇನ್ನು ಉಳಿದಿರ್ತಕ್ಕಂಥವು ನೀವೇ ನೋಟ್ ಮಾಡ್ಕೊಳ್ರಿ PDF ಕೊಟ್ಟಾಗ. ಸೊ ಮಹಾರಾಷ್ಟ್ರ ರಾಜ್ಯದಿಂದ ಒಟ್ಟು 5 ಯುನೆಸ್ಕೋ ತಾಣಗಳಿದ್ದಾವೆ. ಆ್ಯಕ್ಚುಲಿ 6 ಒಂದು ಶೇಡ್ ಸೈಟ್ ಇರೋದ್ರಿಂದ 5 ಅಂತ ಹೇಳ್ತಾ ಇದ್ದೀವಿ. ಯಾವ 5 ಅಂದರೆ ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಛತ್ರಪತಿ ಶಿವಾಜಿ ಟರ್ಮಿನಸ್ ಮತ್ತು ವಿಕ್ಟೋರಿಯನ್ ಗೊಥಿಕ್ ಆರ್ಟ್ ಡೆಕೋ ಎನ್ಸೆಂಬಲ್ಸ್ ಮುಂಬೈ, ಜೊತೆಗೆ ವೆಸ್ಟರ್ನ್ ಘಾಟ್ಸ್. ಓಕೆ, ಗುಜರಾತಲ್ಲಿ ಅಲ್ಲ ವೆಸ್ಟರ್ನ್ ಘಾಟ್ಸ್ ಅದೊಂದು. ಆಮೇಲೆ ಇತ್ತೀಚೆಗೆ ಇನ್ನೊಂದಿದೆ ಶೇಡ್ ಸೈಟ್, ಯಾವುದು ಮರಾಠ ಕೋಟೆಗಳೇನಿದೆ ಅದು ಕೂಡ ಒಟ್ಟು 7 ಆಗ್ತವೆ. ಗುಜರಾತಲ್ಲಿ 4 ಇದ್ದಾವೆ, ರಾಜಸ್ಥಾನದಲ್ಲಿ 4 ಇದ್ದಾವೆ, ಮಧ್ಯಪ್ರದೇಶ 3, ಉತ್ತರ ಪ್ರದೇಶ ಈಗ 4 ಆಯ್ತು. ಯಾಕಂದರೆ ಸಾರಾನಾಥದ ಪ್ರಾಚೀನ ಬೌದ್ಧ ತಾಣ ಸೇರ್ಕೊಳ್ತು. ಹಿಂದೆ ಫತೇಪುರ್ ಸಿಕ್ರಿ, ತಾಜ್ ಮಹಲ್, ಆಗ್ರಾ ಕೋಟೆ ಇತ್ತು. ಅದೇ ಥರ ಕರ್ನಾಟಕದಲ್ಲಿ 3 ಇದ್ದಾವೆ ಪ್ಲಸ್ 1 ಆಗುತ್ತೆ, ಯಾಕಂದರೆ ವೆಸ್ಟರ್ನ್ ಘಾಟ್ಸ್ ಕೂಡ ಸೇರಿಸ್ಕೋಬೇಕು. ದಟ್ ಈಸ್ ಶೇಡ್ ಸೈಟು. ಎಕ್ಸ್ಕ್ಲೂಸಿವ್ ಆಗಿ 3 ಇದ್ದಾವೆ, ಹಂಪಿ, ಪಟ್ಟದಕಲ್ಲು ಮತ್ತು ಹೊಯ್ಸಳರ ದೇವಾಲಯಗಳು. ತಮಿಳುನಾಡಿನಲ್ಲಿ 2 ಇದ್ದಾವೆ, ಒಂದು ಗ್ರೇಟ್ ಲಿವಿಂಗ್ ಚೋಳ, ಇನ್ನೊಂದು ಮಹಾಬಲಿಪುರಂನ ಸ್ಮಾರಕಗಳು. ಬಿಹಾರದಲ್ಲಿ 2 ಇದ್ದಾವೆ, ಬೋಧಗಯ, ಇನ್ನೊಂದು ನಳಂದ. ಸೊ ಆಸಾಮಲ್ಲಿ 3 ಇದೆ, ಕಾಜಿರಂಗ, ಮನಸ್ ಮತ್ತು ಮೈದಾಮ್ಸ್. ಉತ್ತರಾಖಂಡದಲ್ಲಿ 1 ಇದೆ, ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ 2 ನ್ಯಾಷನಲ್ ಪಾರ್ಕ್ಗಳು. ಪಶ್ಚಿಮ ಬಂಗಾಳ ಸುಂದರ್ಬನ್ಸ್ ಇದೆ, ಶಾಂತಿನಿಕೇತನ ಇದೆ. ಗೋವಾದಲ್ಲಿ 1 ಇದೆ, ಚರ್ಚ್ಗಳು. ಅದೇ ಥರ ಸಿಕ್ಕಿಮಲ್ಲಿ 1 ಇದೆ, ಕಾಂಚನಜುಂಗ. ತೆಲಂಗಾಣದಲ್ಲಿ 1 ಇದೆ, ಕಾಕತೀಯ ರುದ್ರೇಶ್ವರ. ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಇದೆ. ಒಡಿಸ್ಸಾದಲ್ಲಿ 1 ಇದೆ, ಕೋನಾರ್ಕದ ಸೂರ್ಯ ದೇವಾಲಯ. ಅದೇ ಥರ ದೆಹಲಿಯಲ್ಲಿ 3 ಇದ್ದಾವೆ, ಹುಮಾಯನ್ ಡೋಮ್ ಮತ್ತು ಕುತುಬ್ ಮಿನಾರ್ ಹಾಗೂ ಕೆಂಪುಕೋಟೆ. ಚಂಡೀಗಢದಲ್ಲಿ 1 ಇದೆ,
ಲೇ ಕಾರ್ಬೂಜಿಯರ್ ಅವರ ವರ್ಕ್ ಏನಿದೆ ಅದು ಆ್ಯಕ್ಚುಲಿ ಇಂಟರ್ನ್ಯಾಷನಲಿ ಶೇರ್ಡ್ ಆಗಿದೆ. ನಮ್ಮ ದೇಶ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿರ್ತಕ್ಕಂಥವನ್ನು ಸೇರಿ ಎಲ್ಲೆಲ್ಲಿ ಲೇ ಕಾರ್ಬೂಜಿಯರ್ ಅವರು ಆರ್ಕಿಟೆಕ್ಚರ್ ವಂಡರ್ನ ಕ್ರಿಯೇಟ್ ಮಾಡಿದ್ದಾರೆ ಅವೆಲ್ಲವೂ ಸೇರಿದೆ. ಅದನ್ನು ನೀವು ಕ್ಲಾಸ್ ನಂಬರ್ 211 ಹೆಚ್ಚಿನ ಮಾಹಿತಿ ನೋಡಿ. ಶೇಡ್ ಸೈಟ್ ಭಾರತದಲ್ಲಿ 3 ಇದಾವೆ. ಒಂದು ಮೌಂಟೇನ್ ರೈಲ್ವೇಸ್, ಅದು ಡಾರ್ಜಿಲಿಂಗ್, ನೀಲಗಿರಿ, ಕಲ್ಕಾ, ಶಿಮ್ಲಾ. ಪಶ್ಚಿಮ ಬಂಗಾಳ, ತಮಿಳುನಾಡು, ಹಿಮಾಚಲ ಪ್ರದೇಶಕ್ಕೆ ಶೇರ್ ಆಗಿದೆ. ಪಶ್ಚಿಮ ಘಟ್ಟಗಳು ಶೇರ್ ಆಗಿದ್ದಾವೆ 6 ರಾಜ್ಯಗಳಿಗೆ. ಇನ್ನು ಭಾರತದ ಮರಾಠ ಭೂಸೇನಾ ದೃಶ್ಯಗಳು 2 ರಾಜ್ಯ, ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಸೊ ಇಷ್ಟು ಗೊತ್ತಿರಬೇಕೆಲ್ಲ. ಯಾಕೆ ಇಷ್ಟೆಲ್ಲ ತಿಳ್ಕೊಬೇಕಂದ್ರೆ PSI 402 ಎಕ್ಸಾಮು ಕ್ಲಾಸ್ ನಂಬರ್ 654 ಡಿಸ್ಕಷನ್ ಮಾಡಿದ್ವಿ. ಆ ಎಕ್ಸಾಮಲ್ಲಿ KAದವ್ರು ಏನು ಕೇಳಿದ್ರು ಅಂದರೆ, ಆಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೈದಾಮ್ಸ್ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಮೈದಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತದೆ. ತಾಯ್ ಅಹೋಮ್ ಜನರು ಚರಾಯ್ ಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದ್ರು ಮತ್ತು ರಾಜಮನೆತನದ ಸ್ಮಶಾನವನ್ನಾಗಿ ರೂಪಿಸಿದ್ರು. AB ಸರಿ ಇದೆ, ABD ಸರಿ ಇದೆ, ABC ಸರಿ ಇದೆ, ABCD ಸರಿ ಇದೆ ಅಂತ ನಾವು ಬರೀ ಕೇವಲ ಆಸಾಂನಲ್ಲಿರ್ತಕ್ಕಂಥ ದಿಬ್ಬ ಸಮಾಧಿ ವ್ಯವಸ್ಥೆ ಭಾರತದ 43ನೇ ಸೈಟು, ಆಸಾಂನ 4ನೇ ಸೈಟು, ಒಂದಷ್ಟು ಮಾಹಿತಿ ತಿಳ್ಕೊಂಡ್ರೆ ಸಾಕಾಗಲ್ಲ. ಈ ರೀತಿ ಪ್ರಶ್ನೆಗಳನ್ನು KA ಕೇಳಿದರೆ ಅದು PSI 402 ಎಕ್ಸಾಮಲ್ಲಿ ಬಂದಿದೆ ಕೂಡ. ಹೆಚ್ಚಿನ ಮಾಹಿತಿ 598th ಕ್ಲಾಸ್ ಮೈದಾಮ್ಸ್ ಬಗ್ಗೆ ಸಪ್ರೇಟ್ ವಿಡಿಯೋ ಇದೆ ನೋಡಿ, ಅಥವಾ ಕ್ಲಾಸ್ ನಂಬರ್ 654 ಇದೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೀನಿ ನೋಡಿ. ಪ್ರಶ್ನೆ ಹಿಂಗೆ ಬರುತ್ತೆ ಅಂತ ಹೇಳ್ತಕ್ಕಂಥ ಪ್ರಯತ್ನ ಅಷ್ಟೇ. ಈಗ ABCD 4 ಸರಿ ಇದ್ದಾವೆ ಹೇಳಿ ನೋಡಿಬೇಕಾದ್ರೆ. ಇಷ್ಟು ಡೀಪಾಗಿ ಪ್ರಶ್ನೆ ಕೇಳ್ತಾರೆ. ಎಲ್ಲದ್ರ ಮೇಲೆ ಇಷ್ಟೇ ಡೀಪಾಗಿ ಕೇಳಲ್ಲ, ಬಟ್ ಯಾವುದ್ರ ಮೇಲೆ ಕೇಳ್ತಾರೆ ಗೊತ್ತಿಲ್ಲ. ನಮ್ಮ ಓದೋದು ನಮ್ಮ ಪ್ರಯತ್ನ, ನಮ್ಮ ಜವಾಬ್ದಾರಿ ಕೂಡ. ಅಷ್ಟೇ ಅಲ್ಲದೆ ಈಗ KPSC ಕಡೆ ಬರೋಣ. KPSC ಅವರು KS 2024 ಪ್ರಿಲಿಮ್ಸ್ ಪೇಪರಲ್ಲಿ ಏನು ಕೇಳಿದ್ರು, ಭಾರತದ ಹೊಯ್ಸಳರ ಪವಿತ್ರ ಮೇಳಗಳ ನಾಮಕರಣವನ್ನು ರಿಯಾದ್, ಸೌದಿ ಅರೇಬಿಯಾದಲ್ಲಿ ನಡೆದ 45ನೇ ವಿಶ್ವ ಪರಂಪರೆಯ ಸಮಿತಿ ಸಭೆಯನ್ನು ವಿಸ್ತರಿಸಿ ಮುಂದುವರಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಬರೆಯಲಾಗಿದೆ. 2022ರಲ್ಲಿ ವಿಶ್ವ ಪರಂಪರೆ ಕೇಂದ್ರಕ್ಕೆ ಹೊಯ್ಸಳರ ಪವಿತ್ರ ಮೇಳಗಳ ನಾಮಕರಣ ಪತ್ರವನ್ನು ಭಾರತ ಸಲ್ಲಿಸಲಾಗಿದೆ. ಈ ಸ್ಥಳವು 2014ರಿಂದ ಈಚೆಗೆ ತಾತ್ಕಾಲಿಕ ಪಟ್ಟಿಯಲ್ಲಿತ್ತು ಅಂತೆಲ್ಲ ಅವರೇ ಕೊಟ್ಟು ಅದ್ರ ಬಗ್ಗೆ 4 ಹೇಳಿಕೆ ಕೊಟ್ಟಿದ್ದಾರೆ. ABCD ಅಂತ ಯಾರು KPSC ಅವರು KS 2024 ಪ್ರಿಲಿಮ್ಸ್ ಪೇಪರಲ್ಲಿ. ಫಸ್ಟ್ ಒನ್ ಏನಿದೆ, ದಿಸ್ ಈಸ್ ದ 42nd ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ಸರಿ ಇದೆ. ಇಟ್ ಇನ್ಕ್ಲೂಡ್ಸ್ 3 ಟೆಂಪಲ್ಸ್, ಹೊಯ್ಸಳೇಶ್ವರ ಟೆಂಪಲ್ ಹಳೆಬೀಡು, ಚೆನ್ನಕೇಶ್ವರ ಟೆಂಪಲ್ ಬೇಲೂರು, ಕೇಶವ ಟೆಂಪಲ್ ಸೋಮನಾಥಪುರ ಸರಿ ಇದೆ. ದಿಸ್ ಅಡಿಷನ್ ಮೇಕ್ಸ್ ಕರ್ನಾಟಕ ಸ್ಟೇಟ್ ವಿತ್ ಹೈಯೆಸ್ಟ್ ನಂಬರ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಯುನೆಸ್ಕೋ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕವಾಗ್ತಾ ಇದೆ ಅಂದರೆ ತಪ್ಪು ಅಲ್ರಿ. ಮಹಾರಾಷ್ಟ್ರ 7 ಇದ್ದಾವೆ ಅಲ್ವಾ, ಅದಕ್ಕೆ ಆ ಪಟ್ಟಿಯನ್ನು ಕೊಟ್ಟಿದ್ದೆ ನಾನು. ಈ ದೇವಾಲಯಗಳು ಹೊಯ್ಸಳರಿಂದ ಕ್ರಿಸ್ತ ಶಕ 5-8ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದ್ದು. ತಪ್ಪಾಗುತ್ತೆ. ಎಷ್ಟನೇ ಶತಮಾನ ಅಂತ ನೋಡಿದ್ವಿ, 11-12 ಶತಮಾನದಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ಯಾರು ಕಟ್ಟಿಸಿದ್ರು, ಚೆನ್ನಕೇಶವ ದೇವಾಲಯ ಬೇಲೂರಿನಲ್ಲಿ ಯಾರು ಕಟ್ಟಿಸಿದ್ರು, ಅಥವಾ ಸೋಮನಾಥಪುರದ ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದ್ರು ಅಂತ ನೋಡಿದ್ವಿ. ಸೊ ಈ ಥರ ಹೇಳಿಕೆಗಳು ಬರ್ತವೆ ಅಂತ. ಇದು KPSC ಸ್ಟೈಲು. ಇಲ್ಲ ಸರ್ ನಾವು UPSCಗೆ ಓದ್ತಾ ಇದೀವಿ ಆದರೆ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀವಿ ಅಂದರೆ 2026 UPSC ಪ್ರಿಲಿಮ್ಸ್ ಪೇಪರ್ ಇದೆ 2026ರಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡಿಂಗ್ ದ ಮೈದಾಮ್ಸ್ ಬಿಲ್ಟ್ ಬೈ ದ ತಾಯ್ ಅಹೋಮ್ ಕಿಂಗ್ಡಮ್ ಆ್ಯಂಡ್ ಇನ್ಸ್ಕ್ರೈಬ್ಡ್ ಅಟ್ ದ ಆಸ್ ಎ ವರ್ಲ್ಡ್ ಹೆರಿಟೇಜ್ ಸೈಟ್ ಬೈ ಯುನೆಸ್ಕೋ ಈಸ್ ಆರ್ ಕರೆಕ್ಟ್ ಅಂತ. ದೇ acted as army fortresses. They were recreation centers of the royals and nobles. ಅಲ್ರಿ ಅವ್ರನ್ನ ಅಲ್ಲಿ ಏನು ಸಮಾಧಿ ಮಾಡೋದಕ್ಕೆ ಕಟ್ಸಿರ್ತಕ್ಕಂಥವು, ರೀಕ್ರಿಯೇಷನಲ್ ಆಕ್ಟಿವಿಟಿಗಲ್ಲ. ದೇ ವೇರ್ ಬುರಿಯಲ್ ಗ್ರೌಂಡ್ಸ್ ಆಫ್ ದ ರಾಯಲ್ ಆ್ಯಂಡ್ ನೋಬಲ್ಸ್ ಕರೆಕ್ಟ್ ಇದೆ. ದೇ ವೇರ್ ಬಾಟಲ್ ಡ್ರಿಲ್ ಸೆಂಟರ್ಸ್ ಆಫ್ ದ ರಾಯಲ್ಸ್ ಆ್ಯಂಡ್ ನೋಬಲ್ಸ್ ಈ ಥರ ಕೇಳ್ತಾ ಇದ್ದಾರೆ. ಅದರಲ್ಲಿ 3ನೇ ಹೇಳಿಕೆ ಮಾತ್ರ ಸರಿ ಇತ್ತು. UPSC. ಸೊ KA ನೋಡಿದ್ವಿ, KPSC ನೋಡಿದ್ವಿ, UPSC ನೋಡಿದ್ವಿ. ಮತ್ತು ನಾವು ತಿಳ್ಕೊಂಡಿವಲ್ವಾ ಈ ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥದ ಬಗ್ಗೆ ಅಷ್ಟು ಅಂದರೆ ಸಾಕಾಗಲ್ಲ. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಲಯನ್ ಕ್ಯಾಪಿಟಲ್ ಆಫ್ ದ ಅಶೋಕನ್ ಪಿಲ್ಲರ್ ಯಾವ ರೀತಿಯಾಗಿತ್ತು, ಏರಿಯಲ್ ವ್ಯೂ ಆಫ್ ದ ರಿಮೇನ್ಸ್ ಆಫ್ ದ ಸಾರನಾಥ್. ಸೊ ಸಾರನಾಥದ ಮ್ಯೂಸಿಯಂ ಅಲ್ಲಿರ್ತಕ್ಕಂತಹ ಪ್ರೀಚಿಂಗ್ ಬುದ್ಧ,
ಸೊ ಅದೇ ಥರ ಧಮೇಕ್ ಸ್ತೂಪ ಅಂತ ಏನು ಬಹಳ ಪ್ರಮುಖ ಸ್ತೂಪ ಏನಿದೆ ಅದನ್ನು ನೋಡ್ಬೋದು. ಚೌಕಂದಿ ಸ್ತೂಪ ಅಂತ ಇನ್ನೊಂದಿದೆ, ಇಲ್ಲಿ ಧಮೇಕ್ ಸ್ತೂಪ ಕಾಣಿಸ್ತಾ ಇದೆ ನೋಡ್ಬೋದು. ಹೀಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ. ಹಿಂದೆ ಇದರ PDF ಕೊಟ್ಟನಾಗ ನೋಡಿ. 1907 1908 ಸಂದರ್ಭದಲ್ಲಿ ಈ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಉತ್ಖನನವನ್ನು ಮಾಡಿದಾಗ ಆ ಸ್ಥಿತಿ ಹೇಗೆ ಕಾಣ್ತಾ ಇತ್ತು ಅಂತ ಕಾಣ್ಬೋದು. ಸೊ ನಂತರ ಹೇಗಾಯಿತು ಅಂತ ಅಶೋಕ ಪಿಲ್ಲರ್ ಮತ್ತು ಲಯನ್ ಕ್ಯಾಪಿಟಲ್ ವಿತ್ ಮುಳುಗಂದ ಕುಟ್ಟಿ ವಿಹಾರದಲ್ಲಿ ಹೇಗೆ ಕಾಣಿಸ್ತಾ ಇತ್ತು, ಹೇಗೆ ಕಂಡಿತು ಆ ಅಶೋಕನ್ ಪಿಲ್ಲರ್ ಅಲ್ಲಿರ್ತಕ್ಕಂಥ ಆ ಲಯನ್ ಕ್ಯಾಪಿಟಲ್, ಅದನ್ನ ಇವತ್ತೇ ನಾವು ನಮ್ಮ ನ್ಯಾಷನಲ್ ಎಂಬ್ಲಮ್ ಆಗಿ ಮಾಡ್ಕೊಂಡಿದ್ದೀವಿ. ಆ ಪಿಲ್ಲರ್ ಮುರಿದಿರ್ತಕ್ಕಂಥ ಪ್ರದೇಶ ಹೇಗಿದೆ ನೋಡಿ, ಮುರಿದು ಹೇಗೆ ಬಿದ್ದಿದೆ, ಅಲ್ಲಿ ಈ 4 ಸಿಂಹಗಳಿರ್ತಕ್ಕಂತಹ ಮತ್ತು ಕಮಲದ ಗುರುತು ವಿವಿಧ ಏನಿದೆ ಅಂತ ಹಲವಾರು ಎಕ್ಸಾಮಲ್ಲಿ ಕೇಳಿದಾರಲ್ವ, ಯಾವ್ಯಾವ ಪ್ರಾಣಿಗಳಿದಾವೆ, ಇನ್ನಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಯಾಕಂದರೆ ಎಕ್ಸಾಮಲ್ಲಿ ಹೇಗೆ ಬೇಕಾದರೂ ಪ್ರಶ್ನೆ ಬರುತ್ತೆ. ಒಂದು ಅಂಶ ಏನಂದರೆ, ದಕ್ಷಿಣ ಕೊರಿಯಾದ ಬೂಸಾನ್ನಲ್ಲಿ ನಡೀತು ವಿಶ್ವ ಪರಂಪರೆಯ ಸಮಿತಿ. ಅದು 48ನೇ ಸಮಿತಿ ಆಗಿತ್ತು. ಆ 48ನೇ ಸಭೆಯಲ್ಲಿ ವರ್ಲ್ಡ್ ಹೆರಿಟೇಜ್ ಕಮಿಟಿ 48 ಸೆಷನ್ ಎಲ್ಲಿ ನಡೆದಿತ್ತು? ಸೌತ್ ಕೊರಿಯಾದ ಬೂಸಾನಲ್ಲಿ. ಅಲ್ಲಿ ನಮ್ಮ ಈ ಏನ್ಸೆಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರಾನಾಥಗೆ ವಿಶ್ವ ಪರಂಪರೆಯ ತಾಣದ ಗೌರವವನ್ನು ಕೊಡಲಾಗಿದೆ. ಇದು ಭಾರತದ ಒಟ್ಟಾರೆ 45ನೇಯ, ಉತ್ತರ ಪ್ರದೇಶದ 4ನೇಯ ತಾಣ. ಬೋಧಗಯಾದಲ್ಲಿ ಜ್ಞಾನೋದಯವಾದ ನಂತರ ಭಗವಾನ್ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಪ್ರಾಚೀನ ತಾಣವೇ ಸಾರಾನಾಥ. ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಲ್ಲಿ ಏನೇನಿದೆ? ಚೌಕಂದಿ ಸ್ತೂಪವಿದೆ, ಧಮೇಕ್ ಸ್ತೂಪ, ಧರ್ಮರಾಜಿಕ ಸ್ತೂಪ ಅಥವಾ ಮುಲಗಂದ ಕುಟ್ಟಿ ವಿಹಾರ, ಅಶೋಕನ್ ಪಿಲ್ಲರ್ ಇವೆಲ್ಲವೂ ಉತ್ತರ ಪ್ರದೇಶದ ವಾರಣಾಸಿಯ ಈಶಾನ್ಯ ಭಾಗದಲ್ಲಿರುವ ಸಾರಾನಾಥದ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಪುರಾತತ್ವ ಅವಶೇಷಗಳಾಗ್ತವೆ. ಈ ಒಂದು ಸಾರಾನಾಥವನ್ನ ಹಿಂದೆ ಈ ಬೌದ್ಧರ ಸಂಪ್ರದಾಯದಲ್ಲಿ ಏನಂತ ಕರಿತಾ ಇದ್ರು ಅಂದ್ರೆ ಋಷಿ ಪಟ್ಟಣ, ಇಶಿ ಪಟ್ಟಣ, ಮೃಗದಾವ ಎಂಬ ವಿವಿಧ ಹೆಸರುಗಳಿಂದ ಕರಿತಾ ಇದ್ರು. ಸೊ ಇಲ್ಲಿ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಮಾಡಿದ್ರಿಂದ ಅದನ್ನು ಧರ್ಮಚಕ್ರ ಪ್ರವರ್ತನ, ಟರ್ನಿಂಗ್ ದ ವೀಲ್ ಆಫ್ ದ ಲಾ ಅಂತ ಕರೀತಾರೆ. ಧರ್ಮಚಕ್ರ ಪ್ರವರ್ತನ 6ನೇ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ಇದೇ ಪ್ಲೇಸಲ್ಲಿ ಬುದ್ಧನು ನೀಡ್ತಾನೆ. ಈ ಒಂದು ಘಟನೆಯನ್ನ ಬೌದ್ಧ ಸಂಘದ ಉದಯ ಮತ್ತು ಅಷ್ಟಾಂಗ ಮಾರ್ಗದ ತತ್ವಗಳ ಸ್ಥಾಪನೆಗೆ ನಾಂದಿ ಆಡಿತು. ಎಲ್ಲಿ ಅಂದ್ರೆ ಇದೇ ಒಂದು ಸಾರಾನಾಥದಲ್ಲಿ ಬೌದ್ಧ ಸಂಘದ ಉದಯಕ್ಕೆ ಕಾರಣವಾಗುತ್ತೆ. ಹಾಗೆ ಬುದ್ಧರ ಪ್ರಮುಖ 4 ಪುಣ್ಯ ಸ್ಥಳಗಳು ಅಂತ ಏನು ಕರಿತೀವಿ, 4 ಇರತಕ್ಕಂಥದ್ದು. ಆ 4ರಲ್ಲಿ ಒಂದು ಇದು ಕೂಡ ಅಂತ ಹೇಳ್ತಾರೆ. ಅದು ಲುಂಬಿನಿ ಆಗಿರ್ಬೋದು, ಕುಶಿನಗರ ಅಥವಾ ಬೋಧಗಯ, ಸಾರಾನಾಥ. ಬುದ್ಧನು ಜ್ಞಾನೋದಯವಾದ ನಂತರ ತನ್ನ ಮೊದಲ ಶಿಷ್ಯರನ್ನ ಇದೇ ಸಾರಾನಾಥದಲ್ಲಿ ಭೇಟಿಯಾಗ್ತಾನೆ, ಅವರಿಗೆ ಧರ್ಮೋಪದೇಶವನ್ನು ಕೊಡ್ತಾನೆ ಅಂತಕ್ಕಂಥ ಇತಿಹಾಸವನ್ನ ಕಾಣ್ತೀವಿ. ಇವೆಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ಲುಂಬಿನಿ, ನೇಪಾಳದಲ್ಲಿರ್ತಕ್ಕಂಥ ಲುಂಬಿನಿ ಆಗಿರ್ಬೋದು, ನಮ್ಮ ಬಿಹಾರದ ಬೋಧಗಯದಲ್ಲಿರ್ತಕ್ಕಂಥ ಮಹಾಬೋಧಿ ದೇವಾಲಯ ಕಾಂಪ್ಲೆಕ್ಸ್ ಆಗಿರ್ಬೋದು, ಈಗ ಸಾರಾನಾಥದಲ್ಲಿ ಉತ್ತರ ಪ್ರದೇಶ, ಇವೆಲ್ಲವೂ ಕೂಡ ವಿಶ್ವ ಪರಂಪರೆಯ ತಾಣಗಳಾಗಿದ್ದಾವೆ. ನೋಡ್ಬೋದು, ಇದು ಸಾರಾನಾಥ, ಬೋಧಗಯ, ಇಲ್ಲಿ ಲುಂಬಿನಿ ಬರುತ್ತೆ ನೇಪಾಳದಲ್ಲಿ. ಸಾರಾನಾಥ್ ಬಿಕಮ್ಸ್ ಇಂಡಿಯಾಸ್ 45th ಹೆರಿಟೇಜ್ ಸೈಟ್. ಇನ್ನಷ್ಟು ಮಾಹಿತಿ, ಅವುಗಳ ಇಮೇಜ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾರಿಗೆ ಎಕ್ಸ್ಟ್ರಾ ಆಸಕ್ತಿ ಇದೆ ಅವರು ನೋಡಬಹುದು. ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಳ್ರಿ. ಮುಂದೆ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ಕೂಡ ಸ್ವಲ್ಪ ಸ್ಪೀಡಾಗಿ ನೋಡ್ಕೊಂಬಿಡೋಣ. ಹೇಗೆ UPSCಯಲ್ಲಿ ಪ್ರಶ್ನೆ ಕೇಳಿದ್ರು ನೋಡಿದ್ವಿ, ಅದೇ ಥರ ವೈದಾಮ್ಸ್ ಮೇಲೆ KEA 402 PSI ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳಿದ್ರು ನೋಡಿದ್ವಿ. ಅದೇ ಥರ UPSC ಎಕ್ಸಾಮ್ಸ್ 2024ರಲ್ಲಿ
ಕನ್ಸಿಡರ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ರಿಲೀಸ್ಡ್ ಬೈ ಯುನೆಸ್ಕೋ. ಶಾಂತಿನಿಕೇತನ, ರಾಣಿ ಕಿ ವಾವ್, ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್, ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋಧಗಯ. ಇವುಗಳಲ್ಲಿ ಹೌ ಮೆನಿ ಆಫ್ ದ ಪ್ರಾಪರ್ಟೀಸ್ ವರ್ ಇನ್ಕ್ಲೂಡೆಡ್ ಇನ್ 2023 ಅಂದರೆ 2 ಆಗಿತ್ತು. ಒಂದು ಶಾಂತಿನಿಕೇತನ, ಇನ್ನೊಂದು ನಮ್ಮ ಹೊಯ್ಸಳರ ಆರ್ಕಿಟೆಕ್ಚರ್. ಈ ಥರ UPSC ಎಕ್ಸಾಮಲ್ಲಿ ಕೇಳಿದ್ರು, ಅದನ್ನು ಕೂಡ ಸಾಲ್ವ್ ಮಾಡಿದ್ವಿ. ಜೊತೆಗೆ KPSC ಎಕ್ಸಾಮಲ್ಲಿ 42ನೇ ತಾಣ ಆದಾಗ ಕರ್ನಾಟಕ ಏನು ಹೈಯೆಸ್ಟ್ ಆಯ್ತಾ ಅಂತ ಕೇಳಿದ್ರು, ಇರಲಿಲ್ಲ. ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಅಂತ ಗ್ರೂಪ್ CFDAದಲ್ಲಿ ಮೊನ್ನೆ 2026 ಜನವರಿಯಲ್ಲಿ ಕೇಳಿದ್ರು DAದವರು. ಯಾವ ಸ್ಥಳಗಳಲ್ಲಿ ಸ್ತೂಪ ಇಲ್ಲ ಅಂದರೆ ಸಾರನಾಥದಲ್ಲಿ ಸ್ತೂಪಗಳಿದಾವೆ ಅಂತ ಈಗ ತಾನೇ ನೋಡಿದ್ವಿ. ಸಾಂಚಿಯಲ್ಲಿ ಸ್ತೂಪ ಇದೆ, ಭರೂತಲ್ಲಿ ಕೂಡ ಇದೆ, ಆದರೆ ಕಾರ್ಲೆಯಲ್ಲಿ ಸ್ತೂಪಗಳು ಇಲ್ಲ ಅಂತೆ. ಅಲ್ಲಿ ಬೇರೆ ಚೈತ್ಯಾಲಯಗಳಿದ್ದಾವೆ, ವಿಹಾರಗಳಿದ್ದಾವೆ. ಹಾಗಾದರೆ ಮೇಜರ್ ಸ್ತೂಪಾಸ್ ಇನ್ ಇಂಡಿಯಾ ಅಂತ ಬಂದರೆ ಅದು ಭರೂತ್ ಆಗಿರ್ಬೋದು, ಮಧ್ಯಪ್ರದೇಶ, ಅಥವಾ ಸಾಂಚಿ ಆಗಿರ್ಬೋದು. ಅದೇ ಥರ ಉತ್ತರ ಪ್ರದೇಶದ ಪಿಪಾರ್ವಾ ಅಥವಾ ಧಮೇಕ್ ಸಾರನಾಥದಲ್ಲಿ, ಅದೇ ಥರ ಸಸರಾಮಲ್ಲಿದೆ ಅಂತೆ. ಅಮರಾವತಿ ಆಂಧ್ರ ಪ್ರದೇಶದಲ್ಲಿ 2 ಇದೆ, ಒಂದು ನಾಗಾರ್ಜುನಕೊಂಡ, ಇನ್ನೊಂದು ಅಮರಾವತಿಯಲ್ಲಿ ಕೂಡ ಇದೆ. ಹಾಗೆ ಮಹಾರಾಷ್ಟ್ರದ ಸೋನೇರಿಯಲ್ಲಿ ಕೂಡ ಇದೆ. ಎಲ್ಲೆಲ್ಲಿ ಸ್ತೂಪಗಳು ಭಾರತದಲ್ಲಿ ಇದ್ದಾವೆ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಫಸ್ಟ್ ಸ್ತೂಪ ಅಂದ್ರೇನು, ಅಥವಾ ಚೈತ್ಯಾಲಯಗಳಂದ್ರೇನು, ವಿಹಾರಗಳಂದ್ರೇನು ಅಂತ ವ್ಯತ್ಯಾಸಗಳನ್ನು ತಿಳ್ಕೊಳ್ರಿ. ಕ್ಲಾಸ್ ನಂಬರ್ 165 ಭಾರತದ ಇತಿಹಾಸ, ಅಧ್ಯಾಯ 5 ಹೊಸ ಧರ್ಮಗಳ ಉದಯ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ನಾವು ಪಾಠ ಮಾಡಬೇಕಾದ್ರೆ ಅವೆಲ್ಲವುಗಳನ್ನು ಹೇಳಿದ್ದೀನಿ. ಸ್ತೂಪಗಳೇನು, ವಿಹಾರಗಳೇನು, ಚೈತ್ಯಾಲಯಗಳೇವು, ಅಮರನಾಥ, ನಾಗಾರ್ಜುನಕೊಂಡ, ಅಜಂತಗಳಲ್ಲಿನ ಬೌದ್ಧನ ವಿಗ್ರಹಗಳು ಪ್ರಸಿದ್ಧವಾಗಿದ್ದಾವೆ. ಸಾಂಚಿ, ಅಮರಾವತಿ, ನಾಗಾರ್ಜುನಕೊಂಡಗಳಲ್ಲಿರ್ತಕ್ಕಂಥ ಸ್ತೂಪಗಳು ಪ್ರಸಿದ್ಧವಾಗಿದ್ದಾವೆ. ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ಕನೇರಿ, ಕಾರ್ಲೆ, ನಾಸಿಕ್ಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿದ್ವಿ. ಅಮರಾವತಿಯ ಬುದ್ಧನ ವಿಗ್ರಹ ನೋಡಿ, ನಾಗಾರ್ಜುನಕೊಂಡ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಬುದ್ಧನ ವಿಗ್ರಹ ಮತ್ತು ಅಜಂತಾದಲ್ಲಿರ್ತಕ್ಕಂಥ ಪ್ರಮುಖ ಪ್ರಸಿದ್ಧ ಬುದ್ಧನ ವಿಗ್ರಹಗಳನ್ನು ಕಾಣ್ಬೋದು. ಸಾಂಚಿಯ ಬೌದ್ಧ ಸ್ತೂಪ, ಅಮರಾವತಿ, ನಾಗಾರ್ಜುನಕೊಂಡಗಳಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳನ್ನು ಕಾಣ್ಬೋದು. ಕನೇರಿಯ ಬೌದ್ಧ ಚೈತ್ಯಾಲಯಗಳು ಅಂದರೆ ಅಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಕ್ಕಂತಹ ಪ್ರದೇಶಗಳಾಗ್ತವೆ. ಕಾರ್ಲೆಯ ಬೌದ್ಧ ಚೈತ್ಯಾಲಯ, ನಾಸಿಕ್ನ ಬೌದ್ಧ ಚೈತ್ಯಾಲಯ. ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1204 ಆಗಿತ್ತು. ಏನ್ಸಿಯಂಟ್ ಬುದ್ಧಿಸ್ಟ್ ಸೈಟ್ ಆಫ್ ಸಾರನಾಥದ ಪ್ರಾಚೀನ ಬೌದ್ಧ ತಾಣ, 45ನೇಯ ವಿಶ್ವ ಪರಂಪರೆಯ ತಾಣ. ಹಲವಾರು PYQಗಳು, MCQಗಳು ಮತ್ತು ಎಲ್ಲ 45 ವಿಶ್ವ ಪರಂಪರೆಯ ತಾಣಗಳ ಪಕ್ಷಿ ನೋಟವನ್ನು ನೋಡಿದ್ವಿ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಓದಿ ನಿಮ್ಮ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.